ಹಾಯ್ ಹಲೋ ನಮಸ್ತೆ, ಮಧು ಡಿಜಿಟಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಮಧು. ಇವತ್ತಿನ ವಿಡಿಯೋದಲ್ಲಿ ಅಪ್ಲೈನ್ಸಸ್ ಅಲ್ಲಿ ಯಾವುದೆಲ್ಲ GST ಚೇಂಜಸ್ ಆಗಿದೆ ಅಂತ ತಿಳಿಸ್ಕೊಡ್ತೀನಿ. ಸುಮಾರು ಜನ ವಿಡಿಯೋಸ್ ನ ಮಾಡಿದ್ದಾರೆ, ಬಟ್ ಅದರಲ್ಲಿ ಕೆಲವೊಬ್ರು ರಾಂಗ್ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದನ್ನ ಸರಿಪಡಿಸಬೇಕಂತ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಏನಂದ್ರೆ GST ಅನ್ನೋದು ಬಂದ್ಬಿಟ್ಟು ಈಗ ಯಾವುದೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳೋದಾದ್ರೆ ಮೇನ್ ಆಗಿ ಬಂದ್ಬಿಟ್ಟು ಸೊ ಏರ್ ಕಂಡೀಷನರ್ ಆಗಿರ್ಬೋದು, ಮತ್ತೆ ಡಿಶ್ ವಾಷರ್ ಆಗಿರ್ಬೋದು, ಮತ್ತೆ ಟಿವಿಯಲ್ಲಿ ಹೈಯರ್ ಎಂಡ್ ಟಿವಿ 43, 55, 65, 70 ಇಂಚ್ ಈ ತರ ಟಿವಿ ಎಲ್ಲ ಬಂದ್ಬಿಟ್ಟು ಲಕ್ಸರಿ ಐಟಮ್ ಅಂತೆಲ್ಲ ಕನ್ಸಿಡರ್ ಆಗಿತ್ತು. ಇದೆಲ್ಲ ಬಂದ್ಬಿಟ್ಟು ಮಿಡಲ್ ಕ್ಲಾಸ್ ಅವ್ರಿಗೆ ಬೆನಿಫಿಟ್ ಆಗ್ಲಿ ಅಂತ ಹೇಳ್ಬಿಟ್ಟು ಅದನ್ನ ರೆಡ್ಯೂಸ್ ಮಾಡಿದ್ದಾರೆ. ಸೊ ಯಾವ್ದಕ್ಕೆ ಎಷ್ಟೆಷ್ಟು ಪರ್ಸೆಂಟ್ ಚೇಂಜಸ್ ಆಗಿದೆ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ಡೇಟ್ ಇದ್ದ ಅದು ಚೇಂಜಸ್ ಆಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಇನ್ಫಾರ್ಮೇಶನ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಈಗ ಅಪ್ಲೈನ್ಸಸ್ ಅಲ್ಲಿ ಮೊದಲನೇದಾಗಿ ನಾನು ಟಿವಿ ಬಗ್ಗೆ ತಿಳಿಸ್ಕೊಡ್ತೀನಿ. ಟಿವಿಲಿ ಏನಂದ್ರೆ ಈಗ 32 ಇಂಚ್ ಎಲ್ಲ ಏನಿತ್ತು, ಮುಂಚೆ ಎಲ್ಲ 18% ಬಿಲ್ ಆಗ್ತಾ ಇತ್ತು. ಸೊ ಈಗಲೂ ಕೂಡ 18% ಇದೆ. 32 ಇಂಚಲ್ಲಿ ಯಾವುದೇ ರೀತಿ ಚೇಂಜಸ್ ಇರಲ್ಲ. ಸೊ ಅದರಲ್ಲಿ 43 ಇಂಚು, 50, 55, 65, 75 ಇಂಚ್ ಟಿವಿ ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು. ಸೊ ಎಲ್ಲ ಬಂದ್ಬಿಟ್ಟು ಮುಂಚೆ 28% ಬಿಲ್ ಆಗ್ತಿತ್ತು, ಅದನ್ನ ಈಗ 18% ಗೆ ರೆಡ್ಯೂಸ್ ಮಾಡಿದ್ದಾರೆ. ಸೊ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ 10% ರೆಡ್ಯೂಸ್ ಮಾಡಿದ್ದಾರೆ GST ಬಂದ್ಬಿಟ್ಟು. ಸೊ ನಂತರ ಟಿವಿ ಆದ್ಮೇಲೆ ಸೊ ಅಪ್ಲೈನ್ಸಸ್ ಅಲ್ಲಿ ಸೊ ನೆಕ್ಸ್ಟ್ ಏರ್ ಕಂಡೀಷನರ್ ಬರುತ್ತೆ. ಏರ್ ಕಂಡೀಷನರ್ ಕೂಡ ಮುಂಚೆ 28% ಇತ್ತು, ಅದನ್ನು ಕೂಡ 18% ರೆಡ್ಯೂಸ್ ಮಾಡಿದ್ದಾರೆ. ಅದರಲ್ಲಿ ಸೆಗ್ಮೆಂಟ್ ಅಂತ ಏನಾದ್ರು 1 ಟನ್, 1.5 ಟನ್, 2 ಟನ್ ನೀವು ಯಾವುದೇ ಟನ್ನೇಜ್ AC ತಗೊಂಡ್ರು ಕೂಡ ಸೊ 28% ಇಂದ 18% ಗೆ ರೆಡ್ಯೂಸ್ ಮಾಡಿದ್ದಾರೆ. ಸೊ ಮತ್ತೆ ಡಿಶ್ ವಾಷಿಂಗ್ ಮಷಿನ್, ಸೊ ಇದ್ರಲ್ಲಿ ವಾಷಿಂಗ್ ಮಿಷಿನ್ ಅಲ್ಲ, ಡಿಶ್ ವಾಷರ್ ಅಂದ್ರೆ ಪಾತ್ರೆ ತೊಳೆಯೋ ಮಷಿನ್ ಏನಿರುತ್ತಲ್ಲ, ಸೊ ಅದು ಮುಂಚೆ ಬಂದ್ಬಿಟ್ಟು 28% GST ಇತ್ತು, ಅದನ್ನು ಕೂಡ ಈಗ 18% ಗೆ ರೆಡ್ಯೂಸ್ ಮಾಡಿದ್ದಾರೆ. ಸೊ ಇನ್ನ ಕೆಲವರು ವಿಡಿಯೋಸ್ ಮಾಡಿರೋರು, ಅವ್ರ ಹೆಸರು ಬೇಡ, ಸೊ ಅವರೆಲ್ಲ ಬಂದ್ಬಿಟ್ಟು ಏನಂದ್ರೆ ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್ ಎಲ್ಲ GST ಕಮ್ಮಿ ಆಗಿದೆ ಅಂತ ಕೂಡ ಕೆಲವರು ವಿಡಿಯೋ ಮಾಡಿದ್ದಾರೆ. ಸೊ ಅದು ಕಂಪ್ಲೀಟ್ಲಿ ರಾಂಗ್. ಸೊ ಏನಂದ್ರೆ ವಾಷಿಂಗ್ ಮಿಷಿನ್, ಫ್ರಿಡ್ಜ್ ಎಲ್ಲ ಬಂದ್ಬಿಟ್ಟು ಮುಂಚೆನೂ ಕೂಡ 18% ಇದ್ದಿದ್ದು, ಸೊ ಈಗಲೂ ಕೂಡ 18% ಇದೆ. ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಯಾವ್ದೇದೆಲ್ಲ 28% ಇತ್ತಲ್ಲ ಅದನ್ನ ಮಾತ್ರ 18% ಗೆ ರೆಡ್ಯೂಸ್ ಮಾಡಿದ್ರೆ. ಫ್ರಿಡ್ಜ್ ಆಗಿರ್ಬೋದು, ಸ್ಟಿಲ್ ಈಗ ಬಿಲ್ ನಾವು ಮಾಡಿದ್ರು ಕೂಡ 18% ಇರೋದು. ಸೊ ಅದರಲ್ಲಿ IGST 9% ಇದೆ, SGST 9% ಇದೆ. ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಓನ್ಲಿ ಚೇಂಜಸ್ ಆಗಿರೋದು ಅಪ್ಲೈನ್ಸಸ್ ಕ್ಯಾಟಗರಿಯಲ್ಲಿ ಸೊ AC, ಡಿಶ್ ವಾಷರ್, ಟಿವಿ ಮಾತ್ರ, ಅದರಲ್ಲಿ 43 ಇಂಚ್ ಮೇಲ್ಗಡೆ. ಆಮೇಲೆ ಇನ್ನ ಅದರ್ ಪ್ರಾಡಕ್ಟ್ಸ್ ಅಂತ ಬಂದ್ರೆ ಸೊ ಮೊಬೈಲ್ ಫೋನ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಸೊ ವಾಟರ್ ಪ್ಯೂರಿಫೈರ್, ಗೀಸರ್ ಆಗಿರ್ಬೋದು, ಸೊ ಈ ತರದ ಎಲ್ಲಾ ಪ್ರಾಡಕ್ಟ್ಸ್ ಕೂಡ 18% ಇದೆ, ಅದು ಕಂಟಿನ್ಯೂ ಆಗಿರುತ್ತೆ. ಸೊ ಮೇನ್ ಆಗಿ ಪ್ರೈಸ್ ಕಮ್ಮಿ ಆಗ್ತಾ ಇರೋದು ಪ್ರಾಡಕ್ಟ್ ಬಂದ್ಬಿಟ್ಟು AC, ಟಿವಿ, ಡಿಶ್ ವಾಷರ್, ಈ ಮೂರು ಮಾತ್ರ. ಏನ್ ನ್ಯೂಸ್ ಬಂದಿದೆ 28% ಇಂದ 18% ಗೆ GST ನ ಚೇಂಜಸ್ ಆಗಿದೆ ಅಂತ ಹೇಳ್ಬಿಟ್ಟು, ಸೊ ಇದೆಲ್ಲ ಏನಂದ್ರೆ ಸ್ಟೋರ್ ಗಳಲ್ಲಿ ಚೇಂಜಸ್ ಆಗಿ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ಸೊ ಈ ತಿಂಗಳ 22ನೇ ತಾರೀಕು ಮೇಲ್ಪಟ್ಟು ಇದೆಲ್ಲ ಚೇಂಜಸ್ ಆಗ್ತಾ ಹೋಗುತ್ತೆ. ಇದೇ ಸೆಪ್ಟೆಂಬರ್ 22 ಸೊ ಆನ್ವರ್ಡ್ಸ್ ಎಲ್ಲ ಏನಂದ್ರೆ ಸೊ 28% ಇರೋದು 18% ಗೆ ಚೇಂಜಸ್ ಆಗ್ತಾ ಹೋಗುತ್ತೆ. ಅವಾಗ ನಿಮ್ಗೆ ಟಿವಿ ಆಗಿರ್ಬೋದು, ಸೊ ಡಿಶ್ ವಾಷರ್ ಆಗಿರ್ಬೋದು, ಏರ್ ಕಂಡೀಷನರ್ ಆಗಿರ್ಬೋದು, ಪ್ರೈಸ್ ರೆಡ್ಯೂಸ್ ಆಗುತ್ತೆ. ಪ್ರೈಸ್ ಕೂಡ ನಿಮಗೆ ಕಡಿಮೆಗೆ ಸಿಗುತ್ತೆ. ಸೊ ಅದರ್ ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲ 18% ಇರುತ್ತೆ. ಅದ್ರ ಮೇಲೆ ಆಫರ್ಸ್ ಕೂಡ ರನ್ನಿಂಗ್ ಇರುತ್ತೆ. ಈ ಟೈಮಲ್ಲಿ ಈಗೆಲ್ಲ ದಸರಾ, ದೀಪಾವಳಿ ಎಲ್ಲ ಇರೋದ್ರಿಂದ ಮುಂದೆ ಸೊ ಒಳ್ಳೆ ಆಫರ್ಸ್ ಕೂಡ ಸಿಗುತ್ತೆ ಅಂತ ಹೇಳ್ತಾ, ಮುಂದೆ ಫ್ಯೂಚರ್ ಅಲ್ಲಿ ನಾನು ದಸರಾ, ದೀಪಾವಳಿ ಆಫರ್ಸ್ ಕೂಡ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಇನ್ಫಾರ್ಮೇಶನ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ, ಆ ಕಮೆಂಟ್ ಕೂಡ ನಾನು ಉತ್ತರ ನೀಡ್ತೀನಿ. ಇನ್ನ ಕೆಲವರು ಕೇಳ್ಬೋದು, ನಿಮ್ಗೆ ಹೇಗೆ ಗೊತ್ತು, ನೀವೇ ಹೇಗೆ ಹೇಳ್ತೀರಾ ಇದೆಲ್ಲ GST ಬಂದ್ಬಿಟ್ಟು, ಸೊ ಹೇಗೆ ಯಾವ ರೀತಿ ಅಂತ ನಿಮ್ಗೆ ಏನ್ ಗೊತ್ತು ಅಂತ ಕೇಳೋರ್ಗೆ ಸೊ ನಿರ್ಮಲಾ ಸೀತಾರಾಮನ್ ಅವರು ಹೇಳೋರ ಅಂತ ವಿಡಿಯೋನ ಕೂಡ ನಾನು ಲಿಂಕ್ ಅಲ್ಲಿ ಹಾಕಿರ್ತೀನಿ. ಸೊ ಅವರು ಮೇನ್ ಆಗಿ ಅಪ್ಲೈನ್ಸಸ್ ಅಲ್ಲಿ ಹೇಳಿರ್ತಕ್ಕಂಥ ವಿಡಿಯೋನ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಹೋಗಿ ಚೆಕ್ ಮಾಡ್ಬೋದು ಎಷ್ಟು ಪರ್ಸೆಂಟ್ ರೆಡ್ಯೂಸ್ ಆಗಿದೆ, ಯಾವ್ದಾವ್ದಕ್ಕೆಲ್ಲ ರೆಡ್ಯೂಸ್ ಆಗಿದೆ ಅಂತ ಕೂಡ ಅವರು ತಿಳಿಸಿದ್ದಾರೆ. ಸೊ ಡೌಟ್ ಇದ್ದರೆ ಹೋಗಿ ಚೆಕ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.